ಸ್ಮಶಾನ ದೋಷದಿಂದ ಈ ರೀತಿ ಸಮಸ್ಯೆ ವ್ಯಕ್ತಿ ಹೇಗೇಗೋ ಆಡ್ತಾ ಇದ್ದಾನೆ. ಸ್ಮಶಾನ ದೋಷ ಇವನನ್ನ ಹೀಗೆ ಆಟ ಆಡಿಸ್ತಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಸ್ಮಶಾನಕ್ಕೆ ಹೋಗಿದಾಗಿನಿಂದನೂ ಸ್ಮಶಾನದಲ್ಲಿ ಬೇರೆ ಯಾವುದೋ ಒಂದು ಆತ್ಮ ಇವನನ್ನ ಹಿಡ್ಕೊಂಡಿದೆ ಅಂತ ಹೇಳಿ ವ್ಯಥೆ ಪಡ್ತಾ ಇದ್ದೀರಾ? ನಮಸ್ಕಾರ, ಹರಿ ಓಂ. ಪ್ರಿಯ ವೀಕ್ಷಕರೇ, ಇವತ್ತಿನ ಒಂದು ದಿವಸ ಒಂದು ವಿಶೇಷವಾದಂತಹ ಸಂಚಿಕೆ, ವಿಶೇಷವಾದಂತಹ ವಿಚಾರವನ್ನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇನು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಮುಕ್ತಿಧಾಮ ಅಂದರೆ ಒಂದು ಸ್ಮಶಾನಕ್ಕೆ ಸಂಬಂಧಿಕರು ತೀರ್ಕೊಂಡಿರ್ತಾರೆ, ಬಂಧು ಬಳಗದವರು ತೀರ್ಕೊಂಡಿರ್ತಾರೆ, ಆತ್ಮೀಯರು ತೀರ್ಕೊಂಡಿರ್ತಾರೆ, ಸ್ನೇಹಿತರು ತೀರಿ ಹೋಗಿರ್ತಾರೆ. ಅವರಿಗೆ ಅಗ್ನಿಸ್ಪರ್ಶಕ್ಕೆ ಅಥವಾ ಅವರ ಶವ ಸಂಸ್ಕಾರಕ್ಕೆ ಹೋಗಿರ್ತಾರೆ. ಹೋದಾಗ ಕೆಲವು ಅನಿಷ್ಟಗಳನ್ನು, ಕೆಲವು ವಿಚಾರಗಳನ್ನು, ಕೆಲವು ದೋಷಗಳನ್ನು ಬೆನ್ನಿನ ಹಿಂದೆನೇ ಕಟ್ಕೊಂಡು ಬಂದಿರ್ತಾರೆ. ಅದೇನು ಅಂತ ಹೇಳಿದರೆ, ಸ್ಮಶಾನದಲ್ಲಿ ಕೆಲವು ಸಂಸ್ಕಾರಗಳು ಪ್ರೇತವನ್ನು ಸರಿಯಾದ ರೀತಿಯಲ್ಲಿ ಶವ ಸಂಸ್ಕಾರ ಅಂದರೆ ಒಂದು ಶವ ತನ್ನ ಆತ್ಮ, ಒಂದು ದೇಹ ತನ್ನ ಆತ್ಮವನ್ನು ಬಿಟ್ಟು ಪರಮಾತ್ಮನಲ್ಲಿಗೆ ಹೋದಾಗ ಆ ಒಂದು ದೇಹವನ್ನು ನಾವು ಶವ ಅಂತ ಕರಿತೀವಿ. ಆ ಶವವನ್ನು ಎಷ್ಟು ರೀತಿಯಲ್ಲಿ ಶವ ಸಂಸ್ಕಾರವನ್ನು ಮಾಡಬಹುದು ಅಂತ ಹೇಳಿದರೆ, ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ರೀತಿಯ ಪದ್ಧತಿಗಳನ್ನು ಅನುಭವಿಸ್ತಾರೆ, ಕೆಲವೊಂದು ರೀತಿಯ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಯಾವ ರೀತಿ? ಕೆಲವೊಬ್ಬರು ದಹನ ಕ್ರಿಯೆಯನ್ನು ಮಾಡ್ತಾರೆ, ಇನ್ನು ಕೆಲವೊಬ್ಬರು ಭೂಮಿಯ ಒಳಭಾಗದಲ್ಲಿ ಹೂತು ಹಾಕುವುದನ್ನು ಮಾಡ್ತಾರೆ. ಆಮೇಲೆ ಇನ್ನೂ ಕೆಲವು ಧರ್ಮಗಳಲ್ಲಿ ಕೆಲವು ತನ್ನದೇ ಆದಂತಹ ಪದ್ಧತಿಗಳನ್ನು ಆಚರಣೆ ಮಾಡ್ತಾರೆ. ಧರ್ಮದ ಬಗ್ಗೆ ಇಲ್ಲಿ ಮಾತನಾಡೋದು ಬೇಡ. ತಮ್ಮ ತಮ್ಮ ಆಚರಣೆಗಳು, ಅವರವರ ಧರ್ಮಕ್ಕೆ ಬೆಲೆ ಇದೆ. ಆ ಒಂದು ಆಚರಣೆಗಳಿಗೆ ನಾವು ಬೆಲೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದರೆ, ಸ್ಮಶಾನದಿಂದ ಕೆಲವೊಂದು ದೋಷಗಳು ನಿಜವಾಗಿಯೂ ಮನುಷ್ಯನ ಹಿಂದೆ ಬೆನ್ನತ್ತಿ ಬರ್ತವ. ಒಬ್ಬ ವ್ಯಕ್ತಿಯನ್ನು ಸ್ಮಶಾನ ದೋಷ ಕಾಡುತ್ತಾ? ಯಾರದೋ ಒಂದು ಶವ ಸಂಸ್ಕಾರಕ್ಕೆ ಹೋಗಿರ್ತೀವಿ, ಯಾವುದೋ ಒಂದು ಏನೋ ಒಂದು ಅಲ್ಲಿ ಇಟ್ಟಿರ್ತಕ್ಕಂತಹ ಕೆಟ್ಟ ವಸ್ತುಗಳನ್ನು ಅಲ್ಲಿಂದ ದಾಟಿರ್ತೀವಿ. ಕೆಲವೊಂದು ಲಿಂಬೆಹಣ್ಣುಗಳು ಇರ್ತವೆ, ಕೆಲವೊಂದು ವಿನಾಕಾರಣ ಬೇಡದ ವಲ್ಲದ ವಸ್ತುಗಳು ಅಲ್ಲಿ ಬಿಸಾಕಿರ್ತಾರೆ. ಆ ವಸ್ತುಗಳನ್ನು ದಾಟಿ ಬಂದರೆ, ಆ ವಸ್ತುಗಳನ್ನು ಅಕಸ್ಮಾತ್ ಆಗಿ ಯಾವುದೋ ಒಂದು ರೀತಿಯಲ್ಲಿ ಮುಟ್ಟಿದರೆ ಏನಾದರೂ ದೋಷಗಳು ನಮಗೆ ಬರುತ್ತಾ? ಆ ಸ್ಮಶಾನದ ದೋಷಗಳು ನಮಗೆ ಕಾಡುತ್ತಾ? ಇದರಿಂದ ಜೀವನದ ಮೇಲೆ ಯಾವ ರೀತಿ ಪರಿಣಾಮಗಳು ಬೀಳುತ್ತೆ ಅನ್ನತಕ್ಕಂತಹ ವಿಷಯದ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡಿ ನನ್ನ ವಿಚಾರ, ನನ್ನ ಒಂದು ಅನಿಸಿಕೆಯನ್ನು ಈ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದೇನು ಅಂತ ಹೇಳಿದರೆ, ಈಗ ಶವ ಸಂಸ್ಕಾರಕ್ಕೆ ಹೋದಂತಹ ವ್ಯಕ್ತಿಗಳು ಶವವನ್ನು ಹೊತ್ತುಕೊಂಡಾಗಲಿ ಅಥವಾ ವಾಹನಗಳಲ್ಲಾಗಲಿ ತಗೊಂಡು ಹೋಗಿರ್ತಾರೆ. ಆ 3 ತಪ್ಪುಗಳನ್ನು ಮಾಡಬಾರ್ದು. ಯಾವ ಯಾವ ತಪ್ಪುಗಳನ್ನು ಅಂತ ಹೇಳಿದರೆ, ಮೊದಲನೇದಾಗಿ ಶವವನ್ನು ಕಟ್ಟಿಕೊಂಡು ಹೋದಂತಹ ಒಂದು ಚಟ್ಟ ಅಂತ ಏನು ಹೇಳ್ತೇವೆ, ಆ ಚಟ್ಟವನ್ನು ಎಂದಿಗೂ ಕ್ರಾಸ್ ಮಾಡೋದಾಗಲಿ ಅದರ ಮೇಲಿನಿಂದ ದಾಟುವಂತಹದ್ದಾಗಲಿ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ, ಆ ಶವಕ್ಕೆ ಹಾಕಿರುವಂತಹ ಒಂದು ಪಲ್ಲಂಗ ಅಂತ ಹೇಳ್ತೀವಿ, ಆ ಶವಕ್ಕೆ ಹಾಕಿರುವಂತಹ ಒಂದು ಶಯನ ಅಂತ ಹೇಳ್ತೀವಿ, ಆ ಶವ ಅದರ ಮೇಲೆ ಮಲ್ಕೊಂಡಿರುವಂತಹದ್ದು ಅಂತ ಹೇಳ್ತೀವಿ. ಇವಾಗ ನೋಡಿ, ಜೀವಂತಿರುವಂತಹ ವ್ಯಕ್ತಿ ಹಾಸಿಗೆಯನ್ನೇ ತುಳಿಯಬೇಡ ಅಂತ ಎಷ್ಟೋ ಸಲ ಹಿರಿಯರು ನಮ್ಮನ್ನು ಹೇಳಿದ್ದಿದೆ. ಅದನ್ನು ಕೇಳಿರ್ತೀವಿ, ನೀವು ಕೇಳಿರ್ತೀವಿ. ಹಾಗಾಗಿ ಶವ ಮಲಗಿರುವಂತಹ ಒಂದು ಚಟ್ಟವನ್ನು ನೀವು ಅಲ್ಲಿ ತೆಗೆದುಕೊಂಡು ಹೋದಾಗ ಅದನ್ನು ಬೋರಲು ಹಾಕಿ ಅದನ್ನು ಬಿಸಾಕಿ ಬರ್ತಾರೆ ಹೊರತಾಗಿ ಅದರ ಮೇಲಿನಿಂದ ಹೀಗೆ ದಾಟುವಂತಹ ಒಂದು ವಿಚಾರದಿಂದಾಗಿ ಆ ಶವದ ಮೇಲೆ ದಾಟಿದಂತಹ ಒಂದು ವಿಚಾರದಿಂದ ನಿಮ್ಮ ಜೀವನದಲ್ಲಿ ವಿನಾಕಾರಣ ಇಲ್ಲದ ತೊಂದರೆಗಳನ್ನು ನೀವೇ ಆ ಶವದ ಒಂದು ಇದರಿಂದ
ಪಡ್ಕೊಂಡಿರ್ತೀರಾ ಅನ್ನತಕ್ಕಂತಹದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಷಯ. ಇಲ್ಲಿ ಶವದ ಚಟ್ಟವನ್ನು ದಾಟಿ ಬಂದಿರ್ತೀರಾ, ಅದು ನಿಮಗೆ ತಿಳಿಯದೋ ಅದಕ್ಕೆ ಅರಿವಿಲ್ಲದಂತೆ ಅದನ್ನ ದಾಟಿ ಬಂದಿರ್ತೀರ. ಹಾಗಾಗಿ ಆ ಶವದ ಒಂದು ದೋಷ, ಆ ಶವದ ಒಂದು ಶವ ಸಂಸ್ಕಾರಕ್ಕೆ ನೀವು ಹೋದಾಗ ಸ್ಮಶಾನದ ಒಂದು ದೋಷ ನಿಮ್ಮನ್ನ ಮೆಟ್ಕೊಂಡಿರ್ತದೆ ಅನ್ನುವಂತಹದ್ದು ಒಂದು ರೀತಿಯ ದೋಷ. ಎರಡನೇ ರೀತಿಯ ದೋಷ ಏನು? ಈಗ ಸಾಮಾನ್ಯವಾಗಿ ಸ್ಮಶಾನಗಳಲ್ಲಿ ಸ್ಮಶಾನ ಕಾಯುವಂತಹವರು ಇರ್ತಾರೆ. ಅವರು ಸ್ಮಶಾನ ದಕ್ಷಿಣೆಯನ್ನ ಕೊಡಿ ಅಂತ ಹೇಳಿರ್ತಾರೆ. ಅವರಿಗೆ 1 ರೂಪಾಯಿಯೋ 2 ರೂಪಾಯಿಯೋ ಅಥವಾ ಒಂದು ಬುಟ್ಟಿಯಲ್ಲಿ ಅವರಿಗೆ ದಕ್ಷಿಣೆಯನ್ನು ಹಾಕಲಿಕ್ಕೆ ಒಂದು ಪಾತ್ರೆಯನ್ನು ಅಲ್ಲಿ ಇಟ್ಟಿರ್ತಾರೆ. ಸ್ಮಶಾನ ದೋಷ ಅಲ್ಲಿ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಆ ದೋಷಕ್ಕೆ ಅದು ಇಲ್ಲಿ ನಿವಾರಣೆ ಅಂತ ಹೇಳಿ ಅವರ ಒಂದು ದಕ್ಷಿಣೆಯನ್ನು ಅಲ್ಲಿ 1 ರೂಪಾಯಿಯೋ 2 ರೂಪಾಯಿಯೋ ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು ಅಲ್ಲಿ ಹಾಕಿ ಬರ್ತೀರಾ. ಇದು ಒಂದು ರೀತಿಯಾದಂತಹ ಸ್ಮಶಾನದ ದೋಷವನ್ನ ನಿವಾರಣೆ ಮಾಡಿಕೊಂಡಂತೆಯೇ ಸರಿ. ಆ ಲಕ್ಷ್ಮಿಯನ್ನ ಅಲ್ಲಿ ನೀವು ಹಾಕಿ ಬಂದಿರ್ತೀರಿ, ಆ ಕಾಸು ಅಲ್ಲಿ ಹಾಕಿ ಬಂದಿರ್ತೀರಿ, ಆ ದೋಷ ಒಂದು ಹೋಗುತ್ತೆ. ಇದರಿಂದ ಹೇಗೆ ದೋಷ ಹೋಗುತ್ತೆ ಅಂದ್ರೆ, ಆ ಸ್ಮಶಾನದಲ್ಲಿ ಇರುವಂತಹ ಸ್ಮಶಾನವನ್ನ ಕಾಯುವಂತಹವನು ನಿಮ್ಮ ಬಗ್ಗೆ ಪ್ರಸನ್ನನಾಗಿರ್ತಾನೆ. ಹಾಗಾಗಿ ಆ ಒಂದು ಸ್ಮಶಾನದ ದೋಷ ಬೆಂಬಿಡದೆ ನಿಮ್ಮನ್ನ ಕಾಡುವುದನ್ನ ಅಲ್ಲಿ ಅವಾಯ್ಡ್ ಮಾಡಬಹುದು. ಹಾಗಾಗಿ ಈ ದೋಷ ನಿವಾರಣೆ, ಸ್ಮಶಾನದಿಂದ ಬರ್ತಕ್ಕಂತಹ ದೋಷಗಳು ಇನ್ನೊಂದು ರೀತಿಯ ದೋಷಗಳಿರುತ್ತೆ. ಆ ದೋಷ ಅಲ್ಲಿಂದ ಏನಾದರೂ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂದರೆ ಅಲ್ಲಿ ಇರ್ತಕ್ಕಂತಹ ಒಂದು ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ಚಿ ಬರುವುದು. ಅಲ್ಲಿ ಎಲ್ಲ ಸ್ಮಶಾನಗಳಲ್ಲಿಯೂ ಒಂದು ದೇವಸ್ಥಾನ, ಒಂದು ರುದ್ರನಾಗಿರ್ಬೋದು, ರುದ್ರಭೂಮಿ ಅಂದ ತಕ್ಷಣವೇ ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇರ್ತದೆ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನಮಸ್ಕಾರವನ್ನು ಮಾಡಿ ಅಲ್ಲಿ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ ಬರ್ತಕ್ಕಂತಹದ್ದು ಈ ಒಂದು ವಿಚಾರ ರೂಢಿಯಲ್ಲಿ ಇರ್ತಕ್ಕಂತಹದ್ದು. ಇದರಿಂದ ಸ್ಮಶಾನದಿಂದ ಬರ್ತಕ್ಕಂತಹ ಕೆಲವೊಂದು ರುದ್ರಭೂಮಿಯ ದೋಷಗಳಿಂದ ವ್ಯಕ್ತಿಯ ಒಂದು ಅಭಿವೃದ್ಧಿ ಆಗಿರಬಹುದು, ವ್ಯಕ್ತಿಯಲ್ಲಿ ಒಂದು ಮಾನಸಿಕವಾದಂತಹ ತೊಳಲಾಟ ಆಗಿರಬಹುದು, ಯಾವುದಾದರೂ ಒಂದು ರೀತಿಯಲ್ಲಿ ಆ ದೋಷದಿಂದಾಗಿ ಮನುಷ್ಯ ಕಷ್ಟವನ್ನ ಎದುರಿಸಬೇಕಾಗ್ತದೆ. ಅದಕ್ಕಾಗಿ ನಿವಾರಣೆಯಾಗಿ ಉಪಾಯವನ್ನು ಹೇಳ್ಬಿಡ್ತೇನೆ. ಯಾವುದೇ ರೀತಿಯಿಂದ ನೀವು ಶವ ಸಂಸ್ಕಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಂದ ಮೇಲೆ ಮನೆಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮನೆಯಲ್ಲಿ ನಿಮ್ಮ ಕುಲದೇವರನ್ನ ನೆನೆಸಿಕೊಂಡು ಆ ಕುಲದೇವರಲ್ಲಿ ತುಪ್ಪದಿಂದ ಒಂದು ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ನಿಮ್ಮ ಕೈಯಿಂದನೇ ಆ ತುಪ್ಪವಾದ ದೀಪವನ್ನು ಹಚ್ಚಬೇಕು. ಹೀಗೆ ಹಚ್ಚುವುದರಿಂದ ಸ್ಮಶಾನ ದೋಷಗಳೆಲ್ಲವೂ ನಿವಾರಣೆಯಾಗಿ ನಿಮಗೆ ಆ ಸ್ಮಶಾನದಿಂದ ಆ ರುದ್ರಭೂಮಿಯಿಂದ ಬರ್ತಕ್ಕಂತಹ ದೋಷಗಳು ಎಲ್ಲ ರೀತಿಯಿಂದ ನಿವಾರಣೆ ಆಗ್ತವೆ. ಯಾವುದೇ ರೀತಿಯಾದಂತಹ ಸ್ಮಶಾನ ದೋಷಗಳಿದ್ದರೂ ಈ ಒಂದು ಚಿಕ್ಕ ಒಂದು ಸುಲಭವಾದಂತಹ ಒಂದು ದೀಪ ಹಚ್ಚುವ ಅಂದರೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ, ಹಸುವಿನ ತುಪ್ಪ ಅದು ಆಗಿರಬೇಕು, ಆ ಹಸುವಿನ ತುಪ್ಪದಿಂದ ನಿಮ್ಮ ಮನೆದೇವರಿಗೆ ನೆನೆಸಿಕೊಂಡು ನಿಮ್ಮ ಮನೆದೇವರನ್ನ ಒಂದು ಆರಾಧನೆಯನ್ನು ಮಾಡಿಕೊಂಡು ಅಲ್ಲಿ ದೀಪವನ್ನು ಹಚ್ಚುವಂಥ ಕೆಲಸ ನೀವು ಮಾಡಿದರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಸ್ಮಶಾನ ದೋಷಗಳು ನಿಮ್ಮನ್ನು ಪ್ರೇತವಾಗಿಯೂ ಕಾಡುವುದಿಲ್ಲ, ಜೀವನದಲ್ಲಿ ತೊಂದರೆಯೂ ಕೊಡುವುದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ.